ಅತಿರಥ ಮಹಾರಥರೆಲ್ಲರೂ ಯುದ್ಧದಲ್ಲಿ ಸೋಲುತ್ತಾ ಇದ್ದಾರೆ. ಸೇನಾಧ್ಯಕ್ಷನಾಗಿ ಸೈನಿಕರಾದಂತಹ ನಿಮಗೆ ನಾನು ಹೇಳುವುದಿಷ್ಟೇ, ನಿಮ್ಮ ಪ್ರಾಣ ರಕ್ಷಣೆಯನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅವರವರ ತಲೆಗೆ ಅವರವರ ಕೈ, ಬದುಕುವುದಕ್ಕಾಗಿ ನಿಮ್ಮ ಹಾದಿಯನ್ನು ನೀವು ಹಿಡ್ಕೊಳ್ಳಿ. ಇದುವರೆಗೂ ಕೂಡ ಜಯಸಿರಿಯನ್ನು ಕಾಣದೇ ಇರುವಂತ ನನಗೊಂದು ಆಸೆ. ಇವತ್ತು ಸ್ವಲ್ಪ ನಿರಾಳತೆ ಸಿಕ್ಕಿತು, ಇವತ್ತಾದ್ರೂ ಸ್ವಲ್ಪ ಜಯ ಸಿಕ್ಕಿತು ಅಂತ ಆಲೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಿ ನೋಡಿದ್ರು ಜಯ ನಮಗೆ ಲಭ್ಯವಿಲ್ಲ. ಆದರೆ ಗುರುಗಳು ಆಚಾರ್ಯ ದ್ರೋಣರು ಹೇಳಿದ್ದೇನು, ಪಾರ್ಥನೊಬ್ಬ ತಪ್ಪಿದ್ದಾರೆ, ಮಿಕ್ಕ ದೂರ್ಜಟಿಗಳೇ ಎಲ್ಲ ಇದ್ದೀರಿ. ಆಗ ಸ್ವಲ್ಪ ಧೈರ್ಯ ಬಂತು ನನಗೆ. ಇವತ್ತಿನ ಮಟ್ಟಿಗೆ ನನ್ನ ಪಾಲಿಗೆ ಜಯ ಸಿಕ್ಕಿದರೆ ಅದೆಂತದ್ದು ಕೇಳುವುದು. ಏನ್ ಹೇಳ್ತಾ ಇದ್ದಾರೋ ಅವ್ರು ಹೇಳುವುದು ಒಂದೇ, ನಿಮ್ಮ ನಿಮ್ಮ ನೀವೇ ಹೊಣೆಗಾರರು. ಅಯ್ಯೋ ದೇವರೇ, ಇವರನ್ನಲ್ಲ ಇಂಥ ಬ್ರಾಹ್ಮಣರನ್ನು ನಾನು ನಂಬಿ ಕೆಟ್ಟೆ. ಪವಿತ್ರವಾದಂತಹ ಪಾದಗಳಿಗೆ ಒಡಂಬಡುತ್ತಾ ಇದ್ದೇನೆ. ವಿಶಾಲವಾದಂತಹ ರಾಜಸಭೆ ತಮ್ಮಧ್ಯದಲ್ಲಿ ನೀನು ಚಿಂತಾಕ್ರಾಂತನಾಗಿ ಕುಳಿತಿದ್ದೀಯ. ಹುಣ್ಣಿಮೆಯ ಚಂದ್ರನ ತಲೆಗೆ ಯಾರು ಕೈ ನೀನು ಮಧ್ಯದಲ್ಲಿ ಮಾತಾಡಬೇಡ, ಹೀಗೆ ಮಾತಾಡಬೇಕು ಅಂತ ಮೊದಲೇ ಬಂದಿದ್ದೇನೆ. ಹುಣ್ಣಿಮೆಯ ಚಂದ್ರನಂತೆ ರಾರಾಜಿಸಬೇಕಾದಂತಹ ನಿನ್ನ ಮುಖ ರಾಹು ಹಿಡಿದ ಚಂದ್ರನಂತೆ. ಯಾಕೆ ಇಡೀ ನಾನು ಯಾವಾಗ ಕಟ್ಟಿ ಕುಳಿತಿದ್ದೇನೆ, ಈಗ ಕರೀತೀಯ ಎನ್ನುವ ಹಾಗೆ. ಹೌದು, ಮೊದಲು ಕಟ್ಟಿದವರೆಲ್ಲ ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತುಂಟ. ಅವರನ್ನೇ ನೀನು ನಂಬಿ ಕೆಟ್ಟದ್ದು. ಅರ್ಜುನನೊಬ್ಬ ತಪ್ಪಿದರೆ ಬಿಕ್ಕ ದೂರ್ಜಟಿ ಮೊದಲಾದವರು ಇದ್ದೀರಿ ಎನ್ನುವ ಹಾಗೆ ಅಂದು ಆಡಿದ್ರು. ಮತ್ತೆ ಬಂದ್ರು, ಅಭಿಮನ್ಯು ಬಂದ್ರು, ಹಣಗಣ್ಣ ಹರನೀತ. ಮತ್ತೆ ಇನ್ನೊಬ್ಬ ಬರ್ತಾನೆ, ಅವನೊಬ್ಬ ತಪ್ಪಿದ್ದಾರೆ, ಅಭಿಮನ್ಯು ಒಬ್ಬ ತಪ್ಪಿದ್ದಾರೆ, ಧರ್ಮನಾಯರೊಬ್ಬ ತಪ್ಪಿದ್ದಾರೆ. ಹೀಗೆ ಎಲ್ಲ ತಪ್ಪುತ್ತಾ ಹೋದ್ರೆ ನಮಗೆ ಯುದ್ಧ ಬೇಕಾ? ಮತ್ತೆ ಇವರಂತಕ್ಕೆ ಕರ್ಮಕ ಚಕ್ರವ್ಯೂಹ ಬಳಿದದ್ದು. ನೀನು ಬ್ರಾಹ್ಮಣರನ್ನು ನಂಬಿಕೆಟ್ಟೆ, ಅವರೆಲ್ಲ ಎಲ್ಲರ ಇವ ಯುದ್ಧಕ್ಕಾಗ್ಲಿಕ್ಕಿಲ್ಲ ಅಂತ. ಅವರು ಕೆಂಪಿನ ಮೆಣಸಿನಕಾಯಿ ಊಟಕ್ಕೆ ಬೆಳೆಸುವುದಿಲ್ಲ. ಇನ್ನು ರಕ್ತ ನಿಲ್ತಾರೆ. ಹೃದಯ ಶ್ರೀಮಂತ ಅವ್ರು ಗೆಣಸು ಹಾಕುದು ಪುಣ್ಯ, ಕರುಣೆ ಅವರಿಗೆ. ಅವರೆಲ್ಲ ಆಗ್ಲಿಕ್ಕೆಲ್ಲ ಬಿಡು. ಇಷ್ಟರವರೆಗೆ ಏನಾಯ್ತು ಅದನ್ನೆಲ್ಲ ಮರೆತು ಬಿಡು. ಒಂದು ಅವಕಾಶವನ್ನು ನನಗೆ ಕೊಟ್ಟೆ ಅಂತ ಆದ್ರೆ ತಮ್ಮ ಸತ್ಯ ಹೇಳಬೇಕಾ ನಮ್ಮೆಲ್ಲವರಿಗೆ ಅಲ್ಲ, ಹೆಚ್ಚಾಗಿ ನನಗೆ ತಮ್ಮರಾಗಿರುವಂತಹ ದುಶ್ಯಾಸನ ನಿನ್ನ ಮೇಲೆ ವಿಶ್ವಾಸ ಇಲ್ಲ. ಆದರೆ ಒಂದು ಪುಣ್ಯಾತ್ಮ, ಅಂತವರೇ ಅಂತಹ ಅನರ್ಘ್ಯ ರತ್ನಗಳೇ ಹೀಗೆ ಸೋಲಲ್ಪಟ್ಟಿದ್ದಾರೆ ಅಂತ ಆದ್ರೆ ತಮ್ಮ ನಿನಗೆ ಸಾಧ್ಯತೆ?
ಭರವಸೆ ಇಲ್ವೇ? ವಿಶ್ವಾಸ ಕೊಡ್ತೇನೆ. ಹಿಂದೊಂದು ಘಟನೆ ನಡೆದು ಹೋಗಿದೆ. ನೀನು ಸ್ವಲ್ಪ ಹಿಂದೆ ಹೋಗು. ಅಲ್ಲೇ ಇಲ್ಲ, ಹಿಂದೆ ಹಿಂದೆ. ದೇವರಿಗೂ ದೇವದಾನವರಿಗೂ ಯುದ್ಧ ನಡೆದು ಹೋಯಿತು. ಅಂತಹ ಸಂಗ್ರಾಮದ ಸನ್ನಿವೇಶವನ್ನು ಮತ್ತೆ ಸೃಷ್ಟಿಸ್ತೇನೆ. ನೀನು ಇಲ್ಲಿ ನೋಡುವುದಲ್ಲ, ಟಿವಿಯಲ್ಲಿ ನೋಡ್ಬೇಕು. ಅಲ್ಲೇ ನೋಡುತ್ತೇನೆ. ಬಂದದ್ದು ಎಲ್ಲಿಂದ, ಹೋಗುವುದು ಎಲ್ಲಿಗೆ? ಓಡಿದ್ದಲ್ಲ, ಮತ್ತೆ ಓಡಿದ ಸ್ವಲ್ಪ ಸಮಯವಾದ್ರೂ ನಿನ್ನ ಆಯುಷ್ಯ ವೃದ್ಧಿಯಾಗಲಿ ಎನ್ನುವ ಹಾಗೆ ಯುದ್ಧಕ್ಕಾಗಿ. ನೀನು ಬಂದದ್ದು ಯಾಕೆ ಹೇಳು? ಮಗು ಕಂದ, ಏನೋ ಮುದುಕ? ಮುದುಕ ಅಲ್ಲ, ಮತ್ತೆ ನಮ್ಮದಾದಂತ ಚಂದ್ರವಂಶದಲ್ಲಿ ಅನೇಕರು ಆಗಿ ಹೋಗಿದ್ದಾರೆ. ನೀನಿನ್ನೂ ಸಣ್ಣವ, ಎಳೆಯ ಪ್ರಾಯದ ಪುಡಿ ನೀನು. ಸರಿ, ನಾವಾದರೂ ರಣಪುಡಿಗ. ಅದು ನೋಡುವಾಗಲೇ ಗೊತ್ತಾಗಿದೆ. ಹೌದು, ಅದು ಹೌದು, ಸರಿಯಾಗಿ ಹೇಳಿ. ಬೆಳದ ಪುಡಿ ಅಂತ ನನಗೆ, ನಾನು ಬಲ್ಲೆ. ಹಾಗಾಗಿ ನಮ್ಮಷ್ಟು ನೀನು ಬೆಳೆಯಬೇಕು, ಈ ಪ್ರಪಂಚವನ್ನು ಕಾಣಬೇಕು ಎನ್ನುವ ಹಾಗೆ ನಿನಗೆ ಒಂದು ಅವಕಾಶವನ್ನು ಕೊಟ್ಟದ್ದು. ಯಾವ ವಿಷಯದಲ್ಲಿ? ಯುದ್ಧದಲ್ಲಿ. ಹಾ ಹಾ. ನೀನಲ್ಲ, ಮತ್ತೆ ನಪ್ಪ, ಅಪ್ಪ, ದೊಡ್ಡಪ್ಪ, ಅಪ್ಪ, ಯಾರೇ ಆಗಲಿ ಕಳೀಶ್ ಕಳಿಸಿದ್ರೆ ಅವರೊಂದಿಗೆ ಯುದ್ಧ ಮಾಡ್ತೇನೆ. ನೀನು ಶಿಶು ಹತ್ಯೆ ಎಲ್ಲ ನಮಗೆ ಪಾಪ ಅಂಟಿಕೊಳ್ಳಬೇಕು. ಹಣಬಲ ಕೆಟ್ಟವ, ಮರ್ಯಾದೆ ಇಲ್ಲದವ, ಕಾಮುಕ. ನಿಮಗೆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಸೆರಗು ಹಿಡಿಬೇಕಂತ ಆಗ್ತದ. ಕೈಗೆ ತರಿಸಿ. ಶಿವನ ಆಣೆ ಉಂಟು. ಈಗ ಯಾರು ಹಣ ಹಾಕ್ತಿ? ಹಾಕುವಾನೆ. ಹಣಬಲ ಕೆಟ್ಟವ, ನಿನ್ನನ್ನು ಕೊಲ್ಲುತ್ತಾ ಇದ್ದೆ. ಆದ್ರೆ ಏನು ಮಾಡೋಣ? ದೊಡ್ಡಪ್ಪ ಭೀಮಸೇನ ಒಂದು ಭಾಷೆಯಲ್ಲಿ ಹಾಕಿದ್ದಾರೆ, ನಿನ್ನನ್ನು ಕೊಲ್ಲುತ್ತೇನೆ ಎನ್ನುವ ಹಾಗೆ. ಆ ಭಾಷೆಗೆ ಹಂಚಿ ನಿನಗೆ ಪ್ರಾಣ ಭಿಕ್ಷೆ. ಮಾನ ಹೋದರೇನಂತೆ ಪ್ರಾಣ ಉಳಿಯಿತಲ್ಲ. ಪ್ರಾಣ ಉಳಿದ ಮೇಲೆ ಮಾನವನ್ನು ಬುಟ್ಟಿ ಬುಟ್ಟಿ ಸಂಪಾದಿಸಬಹುದು. ನಾಯಿ ಅಂತ ಹೇಳಿದ್ದಾರೆ. ಒಂದು ಶ್ವಾನ ಆದ್ರೂ ಹೇಳ್ಬಹುದಿತ್ತು ದೊಡ್ಡ ಶಬ್ದದಲ್ಲಿ. ಪ್ರಾಣ ಉಳಿ ಕಾರಣ ಬೆಳೆದಿಲ್ಲ. ಅಂದು ಮಾಡಿದಂತ ಅಗನಕಾರಿ ದ್ರೌಪದಿಯ ಸೀರೆಯಲ್ಲ, ಆ ಒಂದು ಗಂಧಾರಿ ಕೆಲಸವೇ ನನ್ನದಾದಂತಹ ಪ್ರಾಣಕ್ಕೆ ಶ್ರೀರಕ್ಷೆ ಆಯಿತು.
ನೋಡುವ ನಮ್ಮಲ್ಲಿ ಇದ್ದಾರೆ.